ನೋಡಿ, ನೀವು ಪ್ರಶ್ನೆ ಪೊಲೀಸ್ನವರು ಸಾರ್ವಜನಿಕರಿಗೆ ಹೊಡಿಬಹುದಾ ಅಂತ ಕೇಳಿದ್ರಿ. ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಪೊಲೀಸ್ನವರಿಗೆ ಹೊಡೆಯೋದಕ್ಕೆ ಅಧಿಕಾರ ಇಲ್ಲ. ಅವರು ಪ್ರತಿಯೊಬ್ಬರಿಗೂ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕಟ್ಟಕಡೆ ಪ್ರಜೆಗೂ ಕೂಡ ರಕ್ಷಣೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಪೊಲೀಸರಿಗೆ ಅಧಿಕಾರ ಇದೆ. ಆದರೆ ಯಾರಿಗೂ ಕೂಡ ಹೊಡೆಯೋದಾಗಲಿ, ಇಲ್ ಟ್ರೀಟ್ ಮಾಡೋದಾಗಲಿ, ದೌರ್ಜನ್ಯ ಮಾಡೋದಾಗಲಿ, ಅವಾಚ್ಯ ಶಬ್ದಗಳನ್ನು ನಿಲ್ಲಿಸುವಂಥದ್ದಾಗಲಿ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ. ಅವರು ಭಾಳ ಸಂಯಮದಿಂದ ನಡ್ಕೋಬೇಕಾಗತ್ತೆ. ಅವ್ರನ್ನ ವಿಚಾರಣೆ ಮಾಡಬೇಕಾಗತ್ತೆ. ಬಲವಂತದಿಂದ ವಿಚಾರಣೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಒಂದು ವೇಳೆ ಏನಾದರೂ ಸಾರ್ವಜನಿಕರಿಗೆ ಯಾರಿಗಾದ್ರೂ ಆರೋಪಿಗೆ ಆಗಲಿ ಹೊಡೆಯೋದು, ಬಡಿಯೋದು, ಅವಾಚ್ಯ ಶಬ್ದಗಳನ್ನು ನಿಲ್ಲಿಸುವಂಥದ್ದು ಏನಾದರೂ ಮಾಡಿದ್ದೇ ಆದಲ್ಲಿ, ಇಲ್ ಟ್ರೀಟ್ ಮಾಡಿದ್ದೇ ಆದಲ್ಲಿ, ನೀವು ತಕ್ಷಣ ಅವರ ಮೇಲೆ ಹೈಯರ್ ಆಫೀಸರ್ ಯಾರಿದ್ದಾರೆ, ನೀವು SP ಕೊಡಿ, DCP ಅವ್ರು ಕೊಡಿ, ಆಮೇಲೆ ಇದು IG ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕಮಿಷನರಿಗೆ ಕೊಡಿ, DGP ಅವ್ರಿಗೆ ಕೊಡಿ. ಯಾರೂ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನೀವು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಒಂದು ಅರ್ಜಿ ಕೊಡಿ. ಈ ಥರ ಒಂದು ಕಂಪ್ಲೇಂಟು ಕೊಟ್ಟರು ಸಹಿತ ಯಾವುದೇ ಪೊಲೀಸ್ನವರು ಆಕ್ಷನ್ ತೊಗೊಂಡಿಲ್ಲ, ಅವರು ನಿಮಗೆ ಹೊಡೆದಿದ್ದಾರೆ, ಇಲ್ ಟ್ರೀಟ್ ಮಾಡಿದ್ದಾರೆ ಅಂತ. ಅದೇ ರೀತಿಯಾಗಿ ನೀವು ಯಾರೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಹೈಯರ್ ಆಫೀಸರ್ಗಳು ಕೂಡ ನೀವು ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ನೀವು ಸಂಬಂಧಪಟ್ಟಂಥ ವ್ಯಾಪ್ತಿಗೊಳಪಟ್ಟಂಥ ಒಂದು ನ್ಯಾಯಾಲಯದಲ್ಲಿ PCR ಅನ್ನು ಹಾಕಿ ನೀವು ಅಲ್ಲಿಂದ ಅವ್ರ ಮೇಲೆ FIR ಅನ್ನು ದಾಖಲು ಮಾಡಿಸ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಿಮಗೆ ಸಂಪೂರ್ಣ ಅಧಿಕಾರ ಇದೆ. ಸೊ ಅದರಿಂದ ಯಾವುದೇ ಪೊಲೀಸ್ನವರು ಯಾರಿಗೂ ಕೂಡ ಯಾವುದೇ ಒಬ್ಬ ಪ್ರಜೆಗೂ ಕೂಡ ಹೊಡೆಯೋದಕ್ಕೆ, ಇಲ್ ಟ್ರೀಟ್ ಮಾಡೋದಕ್ಕೆ, ಅವಾಚ್ಯ ಶಬ್ದಗಳನ್ನು ನಿಲ್ಲಿಸೋದಕ್ಕೆ, ದೌರ್ಜನ್ಯ ಮಾಡೋದಕ್ಕೆ, ಹಲ್ಲೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹೊಡೆಯೋಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಅಂಥ ಸಂದರ್ಭಗಳು ಬಂದಾಗ ನೀವು ಹೈಯರ್ ಆಫೀಸರ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಕಂಪ್ಲೇಂಟನ್ನು ಕೊಡಿ, ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಕಂಪ್ಲೇಂಟನ್ನು ಕೊಡಿ. ಆನಂತರ ಅಲ್ಲೂ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನೀವು ಸಂಬಂಧಪಟ್ಟಂಥ ಮ್ಯಾಜಿಸ್ಟ್ರೇಟ್ ಮುಂದುಗಡೆ ನೀವು PCR ಅನ್ನು ಹಾಕಿ ಅಲ್ಲಿ ನೀವು ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರ ಇರುತ್ತೆ, ಹಕ್ಕು ಇರುತ್ತೆ ನಿಮಗೆ.